ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಅತ್ಯಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳ ಒಂದು ಸರಣಿ ನಡೀತಾ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ರಾಸಾಯನಿಕ ಕ್ರಿಯೆ, ರಸಾಯನಶಾಸ್ತ್ರದ ಒಂದು ಅಡಿಯಲ್ಲಿ ಬರುವಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ, ಸೊ ಈ ಅಧ್ಯಾಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳು ಬರ್ತವೆ ಹಾಗೂ ಆ ಪ್ರಶ್ನೆಗಳನ್ನು ಯಾವ ರೀತಿ ಆನ್ಸರ್ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ಪಡಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಈ ಒಂದು ನೀರಿನ ವಿದ್ಯುತ್ ವಿಭಜನೆ ಅಂತ ಏನಿದೆ, ಈ ನೀರಿನ ವಿದ್ಯುತ್ ವಿಭಜನೆ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ನೀವು ನೋಟ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿಕೊಂಡು ನೋಟ್ ಮಾಡ್ಕೋಬೇಕು. ಸೊ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ಭಾಗ ಗುರುತಿಸಿ. ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ಅಲ್ಲಿ ಗ್ರಾಫೈಟ್ ದಂಡ ಮತ್ತು ಆ್ಯನೋಡಿನ ಭಾಗ ಗುರುತಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇಲ್ಲಿ ಯಾವ ರೀತಿ ಇದೆ ಅಂದರೆ, ನೀವು ಚಿತ್ರವನ್ನು ಬಿಡಿಸಲಿಕ್ಕೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆದಮೇಲೆ ಇಲ್ಲಿ ಸಾಕಷ್ಟು ಭಾಗಗಳನ್ನು ಕೊಟ್ಟಿದ್ದಾರೆ. ಸರ್, ಯಾವ ಭಾಗವನ್ನು ಕೇಳ್ತಾರೆ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಅಂತ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಕನ್ಫ್ಯೂಸ್ ಇರುತ್ತೆ. ಏನು ಕನ್ಫ್ಯೂಸ್ ಮಾಡ್ಕೋಬೋದು ಬೇಡ, ನಾನು ಯಾವ್ಯಾವ ಬರೋದಿಲ್ಲ ಅಂತ ಹೇಳ್ತೀನಿ. ಸೊ ಈ ಚಿತ್ರದಲ್ಲಿ ಪ್ಲಾಸ್ಟಿಕ್ ಮಗ್ ಅಂತ ಏನಿದೆ ಬರೋದಿಲ್ಲ, ನೀರು ಬರೋದಿಲ್ಲ, ಸ್ವಿಚ್ ಮತ್ತು ಬ್ಯಾಟ್ರಿ ಬರೋ ಸಾಧ್ಯತೆ ಕಡಿಮೆ. ಇದನ್ನು ಹೊರತುಪಡಿಸಿ ಏನು ಭಾಗಗಳಿವೆ ಅವುಗಳನ್ನು ಕೇಳ್ತಾರೆ. ಭಾಳ ಅಂದರೆ 2 ರಿಂದ 4 ಭಾಗಗಳನ್ನು ನಿಮಗೆ ಈ ಚಿತ್ರದಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಸೊ ಇದು 101% ನಿಮಗೆ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರುತ್ತೆ. ಇದನ್ನು ನೀವು ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಏನು ಅಂದರೆ, ಇದು ಬೆಳ್ಳಿಯ ಕ್ಲೋರೈಡು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗಿ ಬೆಳ್ಳಿ ಲೋಹ ಉಂಟಾಗ್ತದೆ ಅಂತ ಇದೆ. ಇದು ಭಾಳ ಸಲ ಕೇಳಿದ್ದಾರೆ. ಇದು ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಮತ್ತು ಪೂರಕ ಪರೀಕ್ಷೆಗಳಲ್ಲಿ ಭಾಳ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ. ಅದಕ್ಕಾಗಿ ಹೇಳ್ತಾ ಇರುವಂಥದ್ದು, ಈ 2 ಸಮೀಕರಣ ಏನು ಗಮನಿಸ್ತಾ ಇದ್ದೀರಿ, ಸಮೀಕರಣ 1.22 ಮತ್ತು 1.23, ಈ 2 ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದಂತೂ ಖಂಡಿತವಾಗಿ ಬರ್ತದೆ. ಏನಂದರೆ, ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಅಂತ ಒಂದು ವಸ್ತು ಇರುತ್ತೆ, ಅದನ್ನು ಸೂರ್ಯನ ಬೆಳಕಿನಲ್ಲಿ ಇಡ್ತೀವಿ ನಾವು. ಆ ರೀತಿ ಇಟ್ಟಾಗ ಏನಾಗುತ್ತೆ, ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿ ಸಪ್ರೇಟ್ ಆಗುತ್ತೆ, ಕ್ಲೋರಿನ್ ಸಪ್ರೇಟ್ ಆಗುತ್ತೆ. ಸೊ ಇದು ಒಂದು. ಇನ್ನೊಂದು, ಬೆಳ್ಳಿಯ ಬ್ರೋಮೈಡ್ ಏನಾದರೂ ಸೂರ್ಯನ ಬೆಳಕಿನಲ್ಲಿ ಇಟ್ಟರೆ ಬೆಳ್ಳಿ ಸಪ್ರೇಟ್ ಆಗುತ್ತೆ, ಬ್ರೋಮಿನ್ ಸಪ್ರೇಟ್ ಆಗುತ್ತೆ. ಸೊ ಇದು ವಿಭಜನೆಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರಾಸಾಯನಿಕ ಕ್ರಿಯೆ ಇದೆ. ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಹಳೆ ಪೇಪರ್ಸನ್ನು ತೆಗೆದು ನೋಡ್ರಿ, ನೀವು ಸಾಕಷ್ಟು ಇದು ರಿಪೀಟ್ ಆಗಿರುವಂಥದ್ದನ್ನು ನಾವು ಗಮನಿಸ್ತೀವಿ ಮಕ್ಕಳೇ. ಸೊ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇನ್ನು ಈ ಚಾಪ್ಟರ್ದಲ್ಲಿ ಮತ್ತೊಂದು ಬರುವಂಥದ್ದು ಇಂಪಾರ್ಟೆಂಟ್ ಏನಂದರೆ, ಈ ಒಂದು ಸ್ಥಾನ ಪಲ್ಲಟದಲ್ಲಿ ಈ ಒಂದು ಪ್ರಯೋಗ ಏನಿದೆ, ಎಕ್ಸ್ಪೆರಿಮೆಂಟು, ಈ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಈ ಎಕ್ಸಾಮ್ನಲ್ಲಿ ಬರ್ತದೆ. ಏನಂದರೆ, ಒಂದು ಪ್ರಣಾಳ ತೆಗೆದುಕೊಂಡಿರ್ತೀರಿ, ನಿಮ್ಮ ಶಾಲೆಯಲ್ಲಿ ಈ ಪ್ರಯೋಗ ಮಾಡಿರ್ಬೋದು. ಒಂದು ವೇಳೆ ಮಾಡಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಸರ್ ಈ ಪ್ರಯೋಗವನ್ನು ನಾವು ಮಾಡಿದ್ವಿ ಅಂತ. ಇಲ್ಲ ಅಂದರೆ ಸರ್ ಮಾಡಿಲ್ಲ ಅಂತ ಕೂಡ ಒಂದು ಕಾಮೆಂಟ್ ಮಾಡಿ. ಒಂದು ಪ್ರಣಾಳ ತಗೋತೀವಿ, ಪ್ರಣಾಳದಲ್ಲಿ ಒಂದಿಷ್ಟು ನೀರನ್ನು ತೆಗೆದುಕೊಳ್ತೇವೆ. ಆ ನೀರಿನ ಒಳಗಡೆ ತಾಮ್ರದ ಸಲ್ಫೇಟ್ ಕ್ರಿಸ್ಟಲ್ಸ್ ಅಂತ ಸಿಗುತ್ತೆ. ಈ ಉಪ್ಪಿನ ಹರಳೆ ಇರುತ್ತಲ್ಲ, ಸೊ ಉಪ್ಪಿನ ಹರಳು ಥರ ನೀಲಿ ಬಣ್ಣದ ಹರಳೆ ಇರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ನೀರಿನಲ್ಲಿ ಮಿಕ್ಸ್ ಮಾಡಿ ಆ ಪ್ರಣಾಳದಲ್ಲಿ ಹಾಕಿ ಆ ಪ್ರಣಾಳವನ್ನು ಸರಿಯಾಗಿ ಶೇಕ್ ಮಾಡ್ತೀವಿ. ಸೊ ಶೇಕ್ ಮಾಡಿದಾಗ ನಮಗೇನಾಗುತ್ತೆ, ತಾಮ್ರದ ಸಲ್ಫೇಟ್ ದ್ರಾವಣ ರೆಡಿ ಆಗ್ತದೆ. ಈಗ ಆ ಪ್ರಣಾಳದಲ್ಲಿ ನಾವೇನು ಮಾಡ್ತೀವಿ, ಒಂದು ದಾರವನ್ನು ತೆಗೆದುಕೊಂಡು ಕಬ್ಬಿಣದ ಮೊಳೆಗೆ ಆ ದಾರವನ್ನು ಕಟ್ಟಿ, ಆ ದಾರದ ಸಹಾಯದಿಂದ ಅಲ್ಲಿ ಏನು ಮಾಡ್ತೀವಿ, ಆ ಪ್ರಣಾಳದಲ್ಲಿ ಆ ಕಬ್ಬಿಣದ ಮೊಳೆಗಳನ್ನು ಅಲ್ಲಿ ನೇತಾಡುವಂತೆ ಮಾಡ್ತೀವಿ. ಸೊ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿ ಮಾಡ್ತೀವಿ. ಒಂದಿಷ್ಟು ಸಮಯ ಆದ ನಂತರ ಏನಾಗುತ್ತೆ ಅಂದರೆ, ಕಬ್ಬಿಣ ಒಂದು ಕ್ರಿಯಾಶೀಲ ಧಾತು ತಾಮ್ರವನ್ನು ಹೋಲಿಸಿದಾಗ. ಆಗ ಈ ಒಂದು ಕಬ್ಬಿಣ ತಾಮ್ರದ ಸಲ್ಫೇಟ್ನಲ್ಲಿ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಅದು ಕಬ್ಬಿಣದ ಸಲ್ಫೇಟ್ ಆಗಿ ತಾಮ್ರವು ಏನಾಗುತ್ತೆ, ಕಬ್ಬಿಣದ ಮೇಲೆ ಅದು ಸಂಗ್ರಹ ಆಗುತ್ತಾ ಹೋಗುತ್ತೆ. ಇದೇ ರೀತಿ ನೀವು ಬರಿಬೇಕಾಗತ್ತೆ. ನೋಡಿ, ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಮೊದಲು ಏನಿತ್ತು, ತಿಳಿ ನೀಲಿ ಬಣ್ಣ ಇರುವಂಥ ತಾಮ್ರದ ಸಲ್ಫೇಟ್ ದ್ರಾವಣ ತನ್ನ ಬಣ್ಣವನ್ನು ಕಳ್ಕೊಳ್ಳುತ್ತದೆ. ಯಾಕೆ ಕಳ್ಕೋತು ಅಂದರೆ, ಅದು ಈಗ ರಾಸಾಯನಿಕ ಕ್ರಿಯೆ ಆದ ನಂತರ ಉಳಿದಿರುವಂಥದ್ದು ಪ್ರಣಾಳದಲ್ಲಿ ಅದು ಕಬ್ಬಿಣದ ಸಲ್ಫೇಟ್, ತಾಮ್ರದ ಸಲ್ಫೇಟ್ ಕಬ್ಬಿಣದ ಸಲ್ಫೇಟ್ ಆಗಿ ಪರಿವರ್ತನೆ ಆಯಿತು. ಸೊ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಈ ರೀತಿ ಸ್ಥಾನ ಪಲ್ಲಟಕ್ಕೆ ಒಂದು ಎಕ್ಸಾಂಪಲ್ ಕೇಳಿದಾಗ ಇದನ್ನೇ ಬರಿಬೋದು. ಅಥವಾ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಯನ್ನು ಹಾಕಿದಾಗ ಏನಾಗ್ತದೆ, ರಾಸಾಯನಿಕ ಕ್ರಿಯೆ ಮುಖಾಂತರ ವಿವರಿಸಿ ಅಂತ ಕೇಳ್ತಾರೆ. ಸೊ ಆವಾಗಲೂ ಕೂಡ ನೀವು ಈ ರೀತಿ ಎಕ್ಸ್ಪ್ಲೈನ್ ಮಾಡಿ, ಕೆಳಗಡೆ ಒಂದು ರಾಸಾಯನಿಕ ಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಸ್ಕ್ರೀನಲ್ಲಿ, ಅದನ್ನು ಪೌಸ್ ಮಾಡಿ ಬರ್ಕೊಳ್ಳಿ. ಈ ರಾಸಾಯನಿಕ ಕ್ರಿಯೆ ಕೂಡ ನೀವು ಬರಿಬೇಕಾಗತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಈ ಕ್ವಶನ್ಸ್ ಭಾಳ ಸಲ ರಿಪೀಟ್ ಆಗಿದೆ, ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ಉತ್ಕರ್ಷಣ. ಭಾಳ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ನೀವು ಎನ್ಯುವಲ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಏನು ಮಾಡಬೇಕು, ಉತ್ಕರ್ಷಣ ಅಂದರೆ ಏನು ಒಂದು ಉದಾಹರಣೆಯನ್ನು ಪರ್ಫೆಕ್ಟ್ ಮಾಡಿ.
ಫಸ್ಟ್ ಆಫ್ ಆಲ್ ಉತ್ಕರ್ಷಣ ಅಂದರೆ ಯಾವುದೇ ಒಂದು ವಸ್ತು ಆಮ್ಲಜನಕವನ್ನು ಪಡೆದುಕೊಂಡ್ರೆ ಅದನ್ನು ಉತ್ಕರ್ಷಣ ಅಂತ ಕರಿತೀವಿ. ಹಾಗೂ ಯಾವುದೇ ಒಂದು ವಸ್ತು ಹೈಡ್ರೋಜನನ್ನು ಕಳೆದುಕೊಂಡ್ರೆ ಅದನ್ನು ಉತ್ಕರ್ಷಣ ಅಂತ ಹೇಳ್ತೀವಿ. ಉತ್ಕರ್ಷಣಕ್ಕೆ ನಾವು 2 ಡೆಫಿನೇಷನ್ಸ್ ಕೊಡ್ಬೋದು. ಯಾವುದೇ ವಸ್ತು ಆಮ್ಲಜನಕ ಪಡೆದುಕೊಂಡ್ರೂ ಅದು ಉತ್ಕರ್ಷಣನೇ, ಯಾವುದೇ ಒಂದು ವಸ್ತು ಹೈಡ್ರೋಜನನ್ನು ಕಳೆದುಕೊಂಡ್ರೂ ಕೂಡ ಅದು ಉತ್ಕರ್ಷಣನೇ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡ್ತಾ ಇದ್ದೀರಿ ಇಲ್ಲಿ, ತಾಮ್ರದಲ್ಲಿ ಆಮ್ಲಜನಕವನ್ನು ಸೇರಿಸಿದಾಗ ತಾಮ್ರದ ಆಕ್ಸೈಡ್ ಆಗುತ್ತೆ. ಅಂದರೆ ತಾಮ್ರ ಏನು ಪಡ್ಕೋತಿಲ್ಲಿ? ಎಸ್, ಆಮ್ಲಜನಕ. ಸೊ ಈ ರೀತಿ ಆಮ್ಲಜನಕ ಪಡೆದುಕೊಂಡಿದೆ ಅಂದರೆ ತಾಮ್ರ ಎದಕ್ಕೆ ಒಳಗಾಗಿದೆ? ಉತ್ಕರ್ಷಣಕ್ಕೆ ಒಳಗಾಗಿದೆ. ಸರಿ, ಈಗ ನೆಕ್ಸ್ಟ್ ಏನು ಮಾಡ್ತೀವಿ? ಅದೇ ತಾಮ್ರದ ಆಕ್ಸೈಡ್ ಮೇಲೆ ಹೈಡ್ರೋಜನನ್ನು ಹಾಯಿಸ್ತೀವಿ. ಸೊ ಹೈಡ್ರೋಜನನ್ನು ಹಾಯಿಸ್ತೀವಿ. ಆ ಹೈಡ್ರೋಜನ್ ಏನು ಮಾಡುತ್ತೆ? ಆ ಆಮ್ಲಜನಕವನ್ನು ಬೇರ್ಪಡಿಸುತ್ತೆ. ಸೊ ಈಗ ಒಂದು ವಸ್ತು ಆಮ್ಲಜನಕವನ್ನು ಕಳ್ಕೊಂಡ್ರೆ ಅದನ್ನು ಅಪಕರ್ಷಣ ಅಂತ ಕರಿತೀವಿ. ಸೊ ಆ ಉತ್ಕರ್ಷಣಕ್ಕೆ 2 ಡೆಫಿನೇಷನ್ ಇದೆ. ಯಾವುದೇ ವಸ್ತು ಆಮ್ಲಜನಕ ಪಡ್ಕೊಂಡ್ರೆ ಉತ್ಕರ್ಷಣ, ಯಾವುದೇ ಒಂದು ವಸ್ತು ಹೈಡ್ರೋಜನ್ ಕಳ್ಕೊಂಡ್ರೆ ಉತ್ಕರ್ಷಣನೇ. ಇನ್ನು ಅಪಕರ್ಷಣ ಅಂತ ಬಂದರೆ ಯಾವುದೇ ಒಂದು ಆಮ್ಲಜನಕವನ್ನು ಕಳ್ಕೊಂಡ್ರೆ ಅಪಕರ್ಷಣ, ಯಾವುದೇ ಒಂದು ವಸ್ತು ಹೈಡ್ರೋಜನ್ ಪಡ್ಕೊಂಡ್ರೆ ಅದು ಕೂಡ ಅಪಕರ್ಷಣ. ಪೌಸ್ ಮಾಡಿ 2-3 ಸಲ ಕೇಳಿ, ಮೊದಲು ನೋಟ್ಬುಕ್ನಲ್ಲಿ ಬರೀರಿ. ಒಂದು ಸಲ ಬರೆದ ಮೇಲೆ ಅದನ್ನು 2-3 ಸಲ ರಿಪೀಟ್ ಮಾಡಿ, ಆಮೇಲೆ ಒಂದು 2-3 ಸಲ ನೋಟ್ಬುಕ್ನಲ್ಲಿ ರಿಪೀಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಉತ್ಕರ್ಷಣ ಅಂದರೆ ನೋಡಪ್ಪ, ಉತ್ಕರ್ಷಣ ಅಂದರೆ ಆಮ್ಲಜನಕವನ್ನು ಪಡ್ಕೊಳ್ಳೋದು, ಹೈಡ್ರೋಜನನ್ನು ಕಳ್ಕೊಳ್ಳೋದು. ಅಪಕರ್ಷಣ ಅಂದರೆ ಹೈಡ್ರೋಜನ್ ಕಳ್ಕೊಳ್ಳೋದು, ಜೊತೆಯಲ್ಲಿ ಆಮ್ಲಜನಕವನ್ನು ಕಳ್ಕೊಳ್ಳೋದು. ಸೊ ಈ ರೀತಿ ನೀವು ರಿಪಿಟೇಷನ್ ಮಾಡಬೇಕು. ಮತ್ತು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಉತ್ಕರ್ಷಣ ಅಂದ್ರೇನು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ, ಅಥವಾ ಅಪಕರ್ಷಣ ಅಂದ್ರೇನು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ, ಅಥವಾ ಒಂದು ರಾಸಾಯನಿಕ ಕ್ರಿಯೆ ಕೊಟ್ಟು ಇದು ಉತ್ಕರ್ಷಣ ಕ್ರಿಯೆಯೋ ಅಪಕರ್ಷಣ ಕ್ರಿಯೆಯೋ ವಿವರಿಸಿ ಅಂತ ಹೇಳ್ತಾರೆ. ಅದರ್ವೈಸ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಂದರೆ ಅದು ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ನಾವು ಹೇಳ್ತೀವಿ. ಸೊ ಒಂದು ರಾಸಾಯನಿಕ ಕ್ರಿಯೆ ಏನಾಗುತ್ತೆ, ಅದರಲ್ಲಿ ಉತ್ಕರ್ಷಣ ಕೂಡ ಕಾಣ್ತೀವಿ, ಅಪಕರ್ಷಣ ಕೂಡ ಕಾಣ್ತೀವಿ. ಸೊ ಆ ರೀತಿ ಏನಾದರೂ ಇದ್ದರೆ ಅದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ನೋಡಿ, ಈ 3ರಲ್ಲಿ ಒಂದು ಎಕ್ಸಾಮ್ದಾಗ ಕೇಳ್ತಾನೆ. ಯಾವ ರೀತಿ ಅಂದರೆ ರೆಡಾಕ್ಸ್ ಕ್ರಿಯೆ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ, ಅಥವಾ ಒಂದು ರಾಸಾಯನಿಕ ಕ್ರಿಯೆ ಕೊಟ್ಟು ಇದು ಯಾವ ರೀತಿ ರಾಸಾಯನಿಕ ಕ್ರಿಯೆ ಅಂದರೆ ರೆಡಾಕ್ಸ್ ಕ್ರಿಯೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು, ಅಥವಾ ಉತ್ಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ, ಅಥವಾ ಅಪಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಸೊ ಈ ರೀತಿ ನಿಮಗೆ ಒಟ್ಟಾರೆಯಾಗಿ ನಿಮಗೆ ಈ ರೀತಿ ಪ್ರಶ್ನೆಗಳು ಬರುತ್ತೆ. ಒಟ್ಟಿನಲ್ಲಿ ಈ 3ರಲ್ಲಿ ಒಂದು ಬರುತ್ತೆ, ಉತ್ಕರ್ಷಣ ಅಪಕರ್ಷಣ ರೆಡಾಕ್ಸ್ ರಿಯಾಕ್ಷನ್. ಸೊ ಪರ್ಫೆಕ್ಟ್ ಮಾಡ್ಕೋಬೇಕು. ಸೊ ಇದಾದಮೇಲೆ ಮತ್ತೆ ಇದರಲ್ಲಿ ನಾವು ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನಂದರೆ ಎಸ್, ಹಿಯರ್ ಇಟ್ ಈಸ್. ನಿಮಗೆ ಸಂಕ್ಷಾರಣ ಮತ್ತು ಕಮ್ಮುಟುವಿಕೆ 2ರಲ್ಲಿ ಒಂದು ಎಕ್ಸಾಮ್ ಕೇಳ್ತಾನೆ. ಬ್ಲೂ ಪ್ರಿಂಟೇ ಅದೇ ರೀತಿ ಇದೆ. ನಮಗೆ ಸಂಕ್ಷಾರಣ ಕಮ್ಮುಟುವಿಕೆ ಇವೆರಡನ್ನೂ ಬಿಟ್ಟು ನಮ್ಮ ಈ ಪಾಠದಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಆಗೋದಿಲ್ಲ. ಸಂಕ್ಷಾರಣ ಆದರೂ ಕೇಳಬೇಕು, ಕಮ್ಮುಟುವಿಕೆ ಆದರೂ ಕೇಳಬೇಕು, ಅಥವಾ ಉತ್ಕರ್ಷಣ ಅಪಕರ್ಷಣದಲ್ಲಿ 2ರಲ್ಲಿ ಒಂದು ಕೇಳಬೇಕು, ಅಥವಾ ಅವೆರಡನ್ನೂ ಕೇಳಿಲ್ಲ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಅಂತೂ ಕೇಳಲೇಬೇಕು. ಇದು ಈ ರೀತಿ ಪ್ಯಾಟರ್ನ್ ಇದೆ, ಆ ರೀತಿಯೇ ಕೇಳಲೇಬೇಕು. ಸಂಕ್ಷಾರಣ ಅಂದರೆ ನಮ್ಗೆ ಗೊತ್ತು, ಯಾವುದೇ ಒಂದು ಕಬ್ಬಿಣ ವಸ್ತುವನ್ನು ನಾವು ಈ ರೀತಿ ವಾತಾವರಣಕ್ಕೆ ನಮ್ಮ ಮನೆ ಹೊರಗಡೆ ಬೀಸಾಕಿರ್ತೀವಿ. ಈ ರೀತಿ ಬೀಸಾಡಿದಾಗ ಅದ್ರ ಮೇಲೆ ಕೆಂಪನೆ ಪದರ ಆಗುತ್ತೆ, ಅದನ್ನು ತೂಕು ಹಿಡಿದಿದೆ ಅಂತ ನಾವು ಹೇಳ್ತೇವೆ. ಕಬ್ಬಿಣ ತೂಕು ಹಿಡಿಯಿತು. ಯಾಕೆ ತೂಕು ಹಿಡಿತದಂದರೆ ಈ ಒಂದು ಯಾವುದೇ ಒಂದು ವಸ್ತುಗಳು ವಾತಾವರಣದಲ್ಲಿರುವಂಥ ತೇವಾಂಶಗಳಿರ್ಬೋದು, ನೀರಿರ್ಬೋದು, ವಾತಾವರಣದಲ್ಲಿರುವಂಥ ಆಮ್ಲದೊಂದಿಗೆ ವರ್ತಿಸಿದಾಗ, ಸೊ ಈ ರೀತಿ ವರ್ತನೆ ಆದಾಗ ಅದರ ಮೇಲೆ ಒಂದು ತೆಳುವಾದ ಪದರು ಉಂಟಾಗ್ತದೆ. ಸೊ ಈ ರೀತಿ ಪದರ ಆದಾಗ ಮೂಲ ವಸ್ತು ಏನಿರುತ್ತೆ ತನ್ನ ಗುಣವನ್ನೇ ಕಳೆದುಕೊಳ್ಳುತ್ತೆ. ಸೊ ನೋಡಿ, ಒಂದು ಕಬ್ಬಿಣ ಯಾವ ರೀತಿ ಇರುತ್ತೆ, ಅದೇ ತುಕ್ಕು ಹಿಡಿದಾಗ ಕಬ್ಬಿಣ ತನ್ನ ದೃಢತೆಯನ್ನು ಕಳೆದುಕೊಳ್ಳುತ್ತೆ, ತನ್ನ ಕಠಿಣತೆ, ತನ್ನ ಬಲಿಷ್ಠತೆ, ಅದು ಎಷ್ಟು ಗಟ್ಟಿ ಇರುತ್ತಲ್ಲ, ತುಕ್ಕು ಹಿಡಿದ ಕಬ್ಬಿಣ ಅಷ್ಟು ಗಟ್ಟಿ ಇರೋದಿಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಕಬ್ಬಿಣದ ಒಂದು ಬುಟ್ಟೆ ಏನಾದರೂ ಇದ್ದರೆ ಅದರಲ್ಲಿ ನೀರನ್ನು ನೀವು ಆ ರೀತಿನೇ ಹಾಕ್ತಾ ಇದ್ದು ಅದನ್ನು ಸರಿಯಾಗಿ ತೇವಾಂಶವನ್ನು ತೆಗೆದೇ ಇದ್ದರೆ ಅಲ್ಲಿ ತುಕ್ಕು ಹಿಡಿಯುತ್ತೆ. ಆ ಕಬ್ಬಿಣದ ಬುಟ್ಟೆಯ ಒಳಗಡೆ ತಳದಲ್ಲಿ ತುಕ್ಕು ಹಿಡಿದು ಆ ಒಂದು ತುಕ್ಕು ಹಿಡಿದ ಸ್ಥಳದಲ್ಲಿ ಒಂದು ತೂತು ಕೂಡ, ಒಂದು ರಂಧ್ರ ಕೂಡ ಬೀಳುವ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಯಾವುದೇ ಒಂದು ವಸ್ತು ಸಂಕ್ಷಾರಣಕ್ಕೆ ಒಳಗಾದಾಗ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತೆ, ನಶಿಸಿ ಹೋಗುತ್ತೆ ಅಂತ ನಮಗೆ ಕ್ಲಿಯರ್ ಆಯಿತು. ಇದು ಕೇವಲ ಕಬ್ಬಿಣ ಮಾತ್ರ ಅಲ್ಲ. ಕಬ್ಬಿಣ ಮಾತ್ರ ತುಕ್ಕು ಹಿಡಿತೇನೆ ಸರ್? ಖಂಡಿತ ಇಲ್ಲ. ಅದನ್ನು ಹೊರತುಪಡಿಸಿ ನಮಗೆ ಬೆಳ್ಳಿ ಮತ್ತು ತಾಮ್ರದಲ್ಲಿ ಕೂಡ ಈ ಸಂಕ್ಷಾರಣವನ್ನು ಉಂಟಾಗ್ತದೆ. ಹೇಗೆ ಅಂದರೆ ನೋಡಿ, ಇಲ್ಲಿ ಬೆಳ್ಳಿಯ ಮೇಲೆ ಕಪ್ಪಾದ ಲೇಪನ ಉಂಟಾಗುತ್ತೆ, ಆ ತಾಮ್ರದ ಮೇಲೆ ಹಸಿರಾದ ಲೇಪನ ಉಂಟಾಗುತ್ತೆ. ನೀವು ಏನಾದರೂ ತಾಮ್ರದ ಉಂಗುರವನ್ನು ಕೈಗೆ ಹಾಕ್ಕೊಂಡ್ರೆ ಅಲ್ಲಿ ನಿಮ್ಮ ಕೈ ಮೇಲೆ ಹಸಿರಾದ ಒಂದು ಬಣ್ಣ ಬಂದಿರುತ್ತೆ ನೋಡಿ, ಅದು ಸಂಕ್ಷಾರಣ. ಸೊ ಅದೇ ಒಂದು ವೇಳೆ ಬೆಳ್ಳಿಯ ಮೇಲೆ ಕೂಡ ಬೆಳ್ಳಿ ಕಪ್ಪಾಗಿರುತ್ತೆ. ಸೊ ಆ ರೀತಿ ಕಪ್ಪಾದರೆ ಬೆಳ್ಳಿಯ ರೇಟ್ ಕೂಡ ಕಡಿಮೆ ಆಗುತ್ತೆ, ಅದರ ಮೌಲ್ಯನೇ ಕಳ್ಕೊಳ್ಳುತ್ತದು. ಸೊ ಸಂಚಾರಣ ಅಂದರೆ ಈ ರೀತಿ. ಸೊ ಈ ರೀತಿ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಇಲ್ಲಿ ಬೇರೆ ಬೇರೆ ವಸ್ತು, ಕಬ್ಬಿಣದ ಹಳಿಗಳು, ರೈಲ್ವೆ ಹಳಿ ಇರುತ್ತಲ್ಲ, ಸೊ ಆ ಕಬ್ಬಿಣದ ಹಳಿಗಳು ಏನಾದರೂ ತುಕ್ಕು ಹಿಡಿದ್ರೆ
ಗುಣಮಟ್ಟವನ್ನು ಕಳೆದುಕೊಂಡು ಅಲ್ಲಿ ರೈಲ್ವೆ ಅಪಘಾತ ಉಂಟಾಗಬಹುದು. ಹಡಗುಗಳಲ್ಲಿ ಏನು ಕಬ್ಬಿಣವನ್ನು ಬಳಸ್ತೀವಿ ಅಲ್ಲಿ ಸಂಕ್ಷಾರಣಕ್ಕೆ ಒಳಗಾದರೆ ಅದು ಕೂಡ ತುಕ್ಕಿಡಿದು ಹಡಗದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸೇತುವೆಗಳಿರುತ್ತೆ, ಸಾಕಷ್ಟು ಮಷಿನ್ಸ್ಗಳಲ್ಲಿ ಕಬ್ಬಿಣವನ್ನು ನಾವು ಬಳಸ್ತಾ ಇರ್ತೀವಿ. ಸೊ ಹಾಗಾದರೆ ಈ ರೀತಿಯ ಸಂಕ್ಷಾರಣವನ್ನು ಹೇಗೆ ತಡೆಗಟ್ಟಬೇಕು ಸರ್? ಯಾಕಂದರೆ ವಾತಾವರಣದಲ್ಲಿ ತೇವಾಂಶ ಇದ್ದೇ ಇರುತ್ತೆ, ಮಳೆ ಬರುತ್ತೆ, ಹಡಗಂತೂ ನೀರಿನಲ್ಲೇ ಇರುತ್ತೆ, ಹಳಿಗಳಿಗೆ ಕೂಡ ಇರುತ್ತೆ. ಸೊ ಇವುಗಳನ್ನು ಹೇಗೆ ತಡೆಗಟ್ಟಬೇಕು ಅಂದರೆ ಸಾಕಷ್ಟು ವಿಧಾನಗಳಿವೆ. ಸೊ ಈ ಒಂದು ಲೋಹಗಳ ಮೇಲೆ ಬಣ್ಣವನ್ನು ಬಳಿಯುವಂಥದ್ದು, ಒಂದಿಷ್ಟು ಕೆಮಿಕಲ್ಸನ್ನು ಹಚ್ಚುವಂಥದ್ದು, ಪೇಂಟ್ಗಳನ್ನು ಹಚ್ಚುವಂಥದ್ದು, ಈ ಲೋಹಗಳ ಮೇಲೆ ಮತ್ತೊಂದು ಲೋಹಗಳ ಒಂದು ಲೇಪನ ಮಾಡುವಂಥದ್ದು ಗ್ಯಾಲ್ವನೀಕರಣ ಮುಖಾಂತರ ನಾವು ಮಾಡ್ತೇವೆ. ಸೊ ಈ ರೀತಿ ಮಾಡೋದ್ರ ಮುಖಾಂತರ ಸಂಕ್ಷಾರಣವನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ಎರಡನೇದು ಕಮ್ಮಟುವಿಕೆ. ನೋಡಿ, ಈಗ ನಿಮಗೆ ಸಂಕ್ಷಾರಣ ಕೇಳಿದ್ರು ಓಕೆ, ಇಷ್ಟೆಲ್ಲ ನಾನು ಏನು ಡಿಸ್ಕಷನ್ ಮಾಡಿದ್ದೀನಿ ಅದನ್ನು ಬರೀತೀರಿ ನೀವು. ಒಂದು ವೇಳೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಸಂಕ್ಷಾರಣ ಕೇಳಿಲ್ಲ, ಸೊ ಏನು ಮಾಡ್ತೀರಿ? ಆಗ ನಾವು ಕಮ್ಮಟುವಿಕೆ ಕೇಳ್ತಾರೆ. ಆವಾಗ ಕಮ್ಮಟುವಿಕೆ ಅಂದರೆ ಯಾವುದಾದ್ರೂ ಒಂದು ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ವಸ್ತು, ಯಾವುದೇ ಒಂದು ವಸ್ತು ಇರುತ್ತೆ, ಚಿಪ್ಸ್ ಇರುತ್ತೆ ಅಥವಾ ಬೇರೆ ಬೇರೆ ಇನ್ನು ಆಹಾರ ಸಾಮಗ್ರಿಗಳನ್ನು ಎಣ್ಣೆಯಲ್ಲಿ ಹುರಿದಿರುವಂಥ ಆಹಾರ ಸಾಮಗ್ರಿಗಳು ನಾವು ಅದೇ ರೀತಿ ಭಾಳಷ್ಟು ದಿನ ಇಟ್ಟರೆ ಅದನ್ನು ತಿನ್ನುವಾಗ ಒಂದಿಷ್ಟು ಸ್ಮೆಲ್ ಬರ್ತದೆ. ಯಾಕಂದರೆ ಅದು ಎಣ್ಣೆಯಲ್ಲೇ ಕರೆದಿರ್ತೀವಿ. ಎಣ್ಣೆ ಅಥವಾ ಕೊಬ್ಬನ್ನು ಒಳಗೊಂಡಿರುವಂಥ ಆಹಾರ ವಸ್ತುಗಳು ವಾಸನೆ ಬಂದಿರ್ತವೆ. ಯಾಕಂದರೆ ಆ ಎಣ್ಣೆ ಮತ್ತು ಕೊಬ್ಬು ಏನಿರುತ್ತೆ ಅದು ವಾತಾವರಣದಲ್ಲಿರುವಂಥ ಆಮ್ಲಜನಕವನ್ನು ಪಡ್ಕೊಂಡು ಉತ್ಕರ್ಷಣಕ್ಕೆ ಒಳಗಾಗುತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ ಉತ್ಕರ್ಷಣ ಅಂದರೆ ಏನು, ಯಾವುದೇ ಒಂದು ವಸ್ತು ಆಮ್ಲಜನಕ ಪಡೆದುಕೊಳ್ಳೋದನ್ನು ಉತ್ಕರ್ಷಣ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಹುರಿದಿರುವಂಥ ಅಥವಾ ಕರೆದಿರುವಂಥ ವಸ್ತುಗಳು ಏನಾಗುತ್ತೆ, ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಪಡ್ಕೊಂಡು ಉತ್ಕರ್ಷಣಕ್ಕೆ ಒಳಗಾಗಿ ಕೆಟ್ಟ ವಾಸನೆ ಬರುತ್ತೆ. ಸೊ ಇದರಿಂದ ಆಹಾರ ತನ್ನ ಗುಣಮಟ್ಟ ಕಳೆದುಕೊಳ್ಳುತ್ತೆ, ಅದನ್ನು ಸೇವಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕಮ್ಮಟುವಿಕೆ ಅಂತ ನಾವು ಕರಿತೀವಿ. ಈಗ ಉದಾಹರಣೆಗೆ ನೀವೆಲ್ಲ ಚಿಪ್ಸನ್ನು ತಿಂತೀರಿ, ಬೇರೆ ಬೇರೆ ಪ್ಯಾಕೆಟ್ ಫುಡ್ ಅಂತ ನೀವೇನು ಹೇಳ್ತೀವಿ, ಪ್ಯಾಕೆಟ್ ಫುಡ್ಸು ಬೇರೆ ಬೇರೆದು ನೀವು ತಿಂದಾಗ ವಾಸನೆ ಬರೋದಿಲ್ಲ. ಸರ್ ಅವೆಲ್ಲ ನಾವು ಎಣ್ಣೆಯಲ್ಲೇ ಕರೆದಿರ್ತಾರೆ, ಆದರೂ ವಾಸನೆ ಏಕೆ ಬರೋದಿಲ್ಲ ಅಂದರೆ ಆ ಪ್ಯಾಕೆಟ್ ಕಟ್ ಮಾಡಿದ ಕೂಡಲೇ ಒಂದು ರೀತಿ ಅನಿಲ ಹೊರಗಡೆ ಬರುತ್ತೆ ನೋಡಿ, ಗ್ಯಾಸ್. ಅದು ಯಾವ ಗ್ಯಾಸು ಅಂದರೆ ನೈಟ್ರೋಜನ್ ಗ್ಯಾಸ್. ಆ ನೈಟ್ರೋಜನ್ ಗ್ಯಾಸ್ ಏನು ಮಾಡುತ್ತೆ, ಆ ಪ್ಯಾಕೆಡ್ ಫುಡ್ನಲ್ಲಿರುವಂಥ ಆಹಾರಗಳು ಆಮ್ಲಜನಕದೊಂದಿಗೆ ಸೇರಿ ಉತ್ಕರ್ಷಣಕ್ಕೆ ಒಳಗಾಗದ ಹಾಗೆ ಮಾಡೋದ್ರಿಂದ ಅಲ್ಲಿ ಕಮ್ಮಟುವಿಕೆ ಉಂಟಾಗೋಲ್ಲ, ಆ ಚಿಪ್ಸು ವಾಸನೆ ಬರೋದಿಲ್ಲ. ಬಟ್ ಒಂದು ಸಲ ಆ ಚಿಪ್ಸನ್ನು ಪ್ಯಾಕೆಟ್ ಓಪನ್ ಮಾಡಿ ಒಂದು ಅರ್ಧ ಚಿಪ್ಸನ್ನು ತಿಂದಿರ್ತೀರಿ, ಇನ್ನೊಂದು ನಾಳೆ ತಿನ್ನೋಣ ಮತ್ತು ಡೇ ಆಫ್ಟರ್ ಟುಮಾರೋ ತಿನ್ನೋಣ ಅಂತ ಹಾಗೇ ಇಟ್ಟರೆ ಆಗ ಆ ಆಹಾರ ವಸ್ತುಗಳು ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಪಡೆದುಕೊಂಡು ಉತ್ಕರ್ಷಣಕ್ಕೆ ಒಳಗಾಗಿ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತೆ. ಸೊ ಇದನ್ನು ಕಮ್ಮಟುವಿಕೆ ಅಂತ ಹೇಳ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಅತ್ಯಂತ ಈಸಿನೂ ಆಗಿರಬೇಕು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ, ಹಾಗೂ ಆ್ಯನ್ಯುವಲ್ ಎಕ್ಸಾಮ್ನಲ್ಲೂ ಆ ಪ್ರಶ್ನೆಗಳು ಬರಬೇಕು. ಸೊ ಎರಡು ದೃಷ್ಟಿಯನ್ನು ಇಟ್ಕೊಂಡು ಹೋಗಿದ್ದೇವೆ. ಸರ್ ಇದನ್ನು ಹೊರತುಪಡಿಸಿ ಪಾಠದಲ್ಲಿ ಏನೂ ಬರೋದಿಲ್ಲ ಅಂದರೆ ಖಂಡಿತ ಬರುತ್ತವೆ. ನಿಮಗೆ ಈಸಿ ಆಗಿರಬೇಕು ಮತ್ತು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರಬೇಕು, ಅತಿ ಹೆಚ್ಚಿನ ಅಂಕ ಪಡಿಬೇಕು. ಅಂಥ ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ರಸಾಯನಶಾಸ್ತ್ರದ ಮತ್ತೊಂದು ಪಾಠವನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.